Yeah. So the next important act that was passed was Indian Councils Act 1909. ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ಇದನ್ನು ನಾವು ಫೇಮಸ್ ಆಗಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕೂಡ ಕರೀತೇವೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟ್ ದಟ್ ವಾಸ್ ಪಾಸ್ಡ್ ಫಾರ್ ದ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್. ಇದು ಕೂಡ ಒಂದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಗಿತ್ತು. ಫಸ್ಟ್ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದಾನೆ. ವಾಟ್ ವಾಸ್ ಹ್ಯಾಪ್ನಿಂಗ್ ಇನ್ 1905. ಓಕೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಆಯಿತು, which gave rise to in 1906 Muslim League was started by Aga Khan in Dhaka in Bangladesh, so called East Pakistan. So ಇವಾಗ ಏನಾಗ್ತಿದೆ, as a time moves forward now we had so many reforms. ಏನೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಾವು ಬ್ರಿಟಿಷರ್ಸಿಂದ. ಒನ್ ಇಂಪಾರ್ಟೆಂಟ್ ರಿಫಾರ್ಮ್ ವಾಸ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇಂಡಿಯನ್ಸ್ ರೆಪ್ರೆಸೆಂಟೇಷನ್ ಬೇಕು ಅಂತ. ಆ್ಯಂಡ್ ದಿಸ್ ವಾಸ್ ಮೋಸ್ಟ್ಲಿ ಆಸ್ಡ್ ಬೈ INC ಹೂ ವೇರ್ ಹಿಂದೂಸ್. ಕರೆಕ್ಟ್ ಅಲ್ವಾ? ಯಾಕಂದರೆ ಮುಸ್ಲಿಮ್ಸ್ ಈಗ ಮುಸ್ಲಿಂ ಲೀಗ್ಗೆ ಮೂವ್ ಆನ್ ಆಗಿದ್ದಾರೆ. ಸೊ ನಾವು ದ ಮುಸ್ಲಿಂ ಲೀಗ್ ಲೀಡರ್ಸ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ಮಿಂಟೋ. ಮಿಂಟೋ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಆ್ಯಂಡ್ ವಿ ಆರ್ ರಿಕ್ವೆಸ್ಟಿಂಗ್ ಫಾರ್ ಸಮ್ ಸೀಟ್ಸ್ ಟು ಬಿ ರಿಸರ್ವ್ಡ್. ಅರ್ಥ ಮಾಡ್ಕೊಳ್ಳಿ, ಸಮ್ ಸೀಟ್ಸ್ ಟು ಬಿ ರಿಸರ್ವ್ಡ್ ಫಾರ್ ದೆಮ್ ಇನ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ಲಾ ಮೇಕಿಂಗ್ ಅಥಾರಿಟಿಯಲ್ಲಿ ಸಮ್ ಆಫ್ ದ ಸೀಟ್ಸ್ ನಮ್ಮ ಮುಸ್ಲಿಮ್ಸ್ಗೂ ಕೊಡಿ ಅಂತ ದೇ ವೇರ್ ರಿಕ್ವೆಸ್ಟಿಂಗ್ ಮಿಂಟೋ, ಬಿಕಾಸ್ ಮಿಂಟೋ ವಾಸ್ ದರ್ ಗಾಡ್ ಫಾದರ್. ಮಿಂಟೋ ಪರ್ಮಿಷನ್ನೇ ಇವ್ರು ಮುಸ್ಲಿಂ ಲೀಗ್ನ ಕಟ್ಟಿದ್ದಾಗಿತ್ತು. ಸೊ ದೇ ವೇರ್ ಮೇಕಿಂಗ್ ದ ರಿಕ್ವೆಸ್ಟ್ ಆ್ಯಂಡ್ ಮಿಂಟೋ ಸೆನ್ಸ್ಡ್ ಒನ್ ಥಿಂಗ್. ಲಾರ್ಡ್ ಮಿಂಟೋ ಏನು ಬಕ್ರಾ ಅಲ್ಲ, ಹಿ ಸೆನ್ಸ್ಡ್ ಒನ್ ಥಿಂಗ್. INC is now divided into moderates and extremists due to Surat split in 1907. So there is a crack here. ಮುಸ್ಲಿಂ ಲೀಗ್ಗಿಂತ ಮೊದಲೇ INCಯಲ್ಲಿ ಕ್ರ್ಯಾಕ್ ಆಗಿದೆ. ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಅಂತ INC ಕ್ರ್ಯಾಕ್ ಆಗಿದೆ. ಸೊ ನಾವು ದೀಸ್ ಟು ಪೀಪಲ್ ಆರ್ ಫೈಟಿಂಗ್. ಸೊ ನಾವು INC ಈಸ್ ಫೈಟಿಂಗ್ ಅಮಾಂಗ್ ಇಟ್ ಸೆಲ್ಫ್. ಇನ್ ಕೇಸ್ ಮುಸ್ಲಿಂ ಲೀಗ್ ರಿಕ್ವೆಸ್ಟ್ನ ನಾವು ಎಕ್ಸೆಪ್ಟ್ ಮಾಡಿದ್ರೆ, ಮಿಂಟೋ ಹ್ಯಾಡ್ ದಿಸ್ ಥಾಟ್, ಹಿ ವಾಸ್ ಅ ವೆರಿ ಜೀನಿಯಸ್. ಇಫ್ ಇನ್ ಕೇಸ್ ಮುಸ್ಲಿಂ ಲೀಗ್ ರಿಕ್ವೆಸ್ಟ್ನ ನಾವು ಎಕ್ಸೆಪ್ಟ್ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್? INC ವಿಲ್ ಬಿಕಮ್ ಒನ್ ಸೈಡ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಲ್ ಬಿಕಮ್ ಒನ್ ಸೈಡ್ ವರ್ಸಸ್ ಬ್ರಿಟಿಷ್ ಪ್ಲಸ್ ಮುಸ್ಲಿಂ ಲೀಗ್ ಆಗುತ್ತೆ ಅನ್ನೋ ಒಂದು ಥಾಟ್ ಮಿಂಟೋ ಅವ್ರ ತಲೆಯಲ್ಲಿತ್ತು. ಇಫ್ ಇನ್ ಕೇಸ್ ವಾಟ್ ಎವರ್ ರಿಕ್ವೆಸ್ಟ್ ಇಸ್ ಗಿವನ್ ಬೈ ಮುಸ್ಲಿಂ ಲೀಗ್ ಈಸ್ ಫುಲ್ಫಿಲ್ಡ್, ಮುಸ್ಲಿಂ ವಿಲ್ ಸ್ಟಾರ್ಟ್ ಸಪೋರ್ಟಿಂಗ್ ದ ಬ್ರಿಟಿಷ್ ಆ್ಯಂಡ್ ನಾಟ್ INC. ಸೊ ದ ಟೂ ಇಂಪಾರ್ಟೆಂಟ್ ಡಿಮಾಂಡ್ಸ್ ಆಫ್ ಇದು ನೆನ್ಪಿಟ್ಕೊಳ್ಳಿ, ದ ಟೂ ಡಿಮಾಂಡ್ಸ್ ಆಫ್ ಮುಸ್ಲಿಂ ಲೀಗ್ ವಾಸ್ ಪ್ರೊಟೆಕ್ಷನ್ ಆಫ್ ಮುಸ್ಲಿಂ ಕಮ್ಯುನಿಟಿ, protection of Muslim community. That is, India is dominated by Hindus, so they wanted some special protection. For that they requested for separate electorate. Separate electorate andre ಮಾತಾಡ್ತೇನೆ first, and some seats in Imperial Legislative Council for Muslims. ಇದರ ಅರ್ಥ ಏನಂದರೆ, ಇಫ್ ಇನ್ ಕೇಸ್ ಈ ಕಾನ್ಸ್ಟಿಟ್ಯೂವೆನ್ಸಿಯಿಂದ ಒಬ್ಬ MP ಎಲೆಕ್ಟ್ ಆಗಬೇಕಂದ್ರೆ, ಈ ಕಾಲದಲ್ಲಿ MP ಅಂತ ಕರಿತೇವಲ್ವಾ, ಇಫ್ ಇನ್ ಕೇಸ್ ಈ ಕಾನ್ಸ್ಟಿಟ್ಯೂವೆನ್ಸಿಯಿಂದ MP ಎಲೆಕ್ಟ್ ಆಗಬೇಕಂದ್ರೆ ಇಂಡಿಯಾದಲ್ಲಿ, ಇಫ್ ಅ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್, ಆಲ್ ದ ಸಿಟಿಸನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂವೆನ್ಸಿ, all the citizens of that particular constituency, irrespective of gender, irrespective of caste, religion, are free to cast their vote. ವೋಟ್ ಹಾಕೋ ಅಧಿಕಾರ ಇದೆ. ನೀವು ಜಾತಿ ಯಾವುದೇ ಆಗಿರಲಿ, ಕುಲ ಯಾವುದೇ ಆಗಿರಲಿ, ಮತ ಯಾವುದೇ ಆಗಿರಲಿ, ನಿಮ್ಮ ಜೆಂಡರ್ ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಏನೇ ಆಗಿರಲಿ, ಎವ್ರಿ ಒನ್ ಹ್ಯಾವ್ ದ ರೈಟ್ ಟು ಗಿವ್ ವೋಟ್ ಟು ದೆಮ್. ಬಟ್ ಸಪ್ರೇಟ್ ಎಲೆಕ್ಟೊರೇಟ್ ಅಂದರೆ, ಇಫ್ ಇನ್ ಕೇಸ್ ಅ ಮುಸ್ಲಿಮ್ ಇಸ್ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಷನ್, ಸಪ್ರೇಟ್ ಎಲೆಕ್ಟೊರೇಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಫ್ ಇನ್ ಕೇಸ್ ಮುಸ್ಲಿಮ್ ಇಸ್ ಸ್ಟ್ಯಾಂಡಿಂಗ್ ಫಾರ್ ದ ಎಲೆಕ್ಷನ್, ಓನ್ಲಿ ದ ಮುಸ್ಲಿಮ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ ಕ್ಯಾನ್ ವೋಟ್, ಆ್ಯಂಡ್ ಅದರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕ್ಯಾಸ್ಟ್, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ದೇ ವೇರ್ ನಾಟ್ ಅಲೌಡ್ ಟು ವೋಟ್. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, some constituencies like this ಇದು ಫಸ್ಟ್ ಕಾನ್ಸ್ಟಿಟ್ಯೂವೆನ್ಸಿ, ಇಲ್ಲಿ ಸೆಕೆಂಡ್ ಕಾನ್ಸ್ಟಿಟ್ಯೂವೆನ್ಸಿ. ದೇ ಆಸ್ಕ್ಡ್ ದಟ್ ಫಾರ್ ಸಮ್ ಕಾನ್ಸ್ಟಿಟ್ಯೂವೆನ್ಸೀಸ್ ಓನ್ಲಿ ಮುಸ್ಲಿಮ್ ಲೀಡರ್ ಶುಡ್ ಬಿ ಎಲೆಕ್ಟೆಡ್ ಓನ್ಲಿ ಬೈ ಮುಸ್ಲಿಂ ಪಾಪ್ಯುಲೇಷನ್. ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಸಪರೇಟ್ ಎಲೆಕ್ಟೊರೇಟ್. ಅಂದರೆ ಅಲ್ಲಿ ನಿಂತ್ಕೊಳ್ಳುವಂಥ ಕ್ಯಾಂಡಿಡೇಟ್ ಕೂಡ ಮುಸ್ಲಿಮೇ, ವೋಟ್ ಮಾಡೋರು ಕೂಡ ಮುಸ್ಲಿಮ್ಸೇ. ಅದರ್ಸ್ ಶುಡ್ ನಾಟ್ ಬಿ ಗಿವನ್ ದ ಚಾನ್ಸ್. ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಸಪರೇಟ್ ಎಲೆಕ್ಟೊರೇಟ್, ಆ್ಯಂಡ್ ದಿಸ್ ವಾಸ್ ಡಿಮ್ಯಾಂಡೆಡ್ ಬೈ ಹೂಮ್? ಮುಸ್ಲಿಂ ಲೀಗ್ ಟು ಲಾರ್ಡ್ ಮಿಂಟೋ ಹತ್ರ ಹೋಗಿ ಅವ್ರು ಡಿಮಾಂಡ್ ಮಾಡಿದ್ರು ಇದನ್ನ, ಆಫ್ಟರ್ 1906 ವೆನ್ ಮುಸ್ಲಿಂ ಲೀಗ್ ವಾಸ್ ಕ್ರಿಯೇಟೆಡ್. ನಾವು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕೆ, ಈ ಡಿವಿಷನ್ ಆಫ್ ಏನಂತಾರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ ವಾಟ್ ಡಿಡ್ ದಿಸ್ ಲಾರ್ಡ್ ಮಿಂಟೋ ಡಿಡ್ ವಾಸ್, ಹಿ ಪಾಸ್ಡ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್
1909. ಜನನ ಇನ್ನೂ ತುಂಡು ಮಾಡೋಕ್ಕೆ ದೇ ಪಾಸ್ ಸಮಥಿಂಗ್ ಕಾಲ್ಡ್ ಆಸ್ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ ಆಫ್ 1909, ಆಲ್ಸೋ ನೌನ್ ಆಸ್ Morley Minto reforms. One of the most popular reforms called as Morley Minto reforms of 1909. Who is Morley? He is the Secretary of the State sitting in England. Minto was the Viceroy of India. The first provision, ಈಗ ಒನ್ ಬೈ ಒನ್ ಪ್ರಾವಿಷನ್ಸ್ ಹೇಳ್ತಾನೆ. ದ ಫಸ್ಟ್ ಪ್ರಾವಿಷನ್ ವಾಸ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇತ್ತಲ್ವಾ, ಅದೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲ್. ದ ಸೈಜ್ ಇನ್ಕ್ರೀಸ್ಡ್ ಫ್ರಮ್ 16 to 16. ನಿಮಗೆ ನೆನಪಿದ್ರೆ 1892 ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟಲ್ಲಿ the size of unofficial members was increased from 6 to 10 and 12 to 16. ಗೊತ್ತಿದೆ ಅಲ್ವಾ? There was an increase from 10 to 16, but now the size has been increased from 16 to 60. See how many Indians are now selected. The size was very, very big. ಇದಾದಮೇಲೆ one important act that was passed was separate electorate was granted. Separate electorate was granted for Muslims ರಿಕ್ವೆಸ್ಟ್ ಮಾಡ್ದಂಗೆ ಸಪ್ರೇಟ್ ಎಲೆಕ್ಟೊರೇಟ್ನ ಅವ್ರು ಕೊಟ್ಬಿಟ್ರು. ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪೆಂಡ್, ನಾವು ಇನ್ಸ್ಟೆಡ್ ಆಫ್ ಮುಸ್ಲಿಮ್ಸ್ ಸಪೋರ್ಟಿಂಗ್ INC, ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಬ್ರಿಟಿಷರ್ಸ್. ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಆ್ಯಂಡ್ ರೂಲ್. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ ಇಂಡೈರೆಕ್ಟ್ ಎಲೆಕ್ಷನ್ಸ್ ವರ್ ದೇರ್, ರೈಟ್? ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂದರೆ ನಾಟ್ ಎವ್ರಿ ಒನ್ ಕ್ಯಾನ್ ವೋಟ್ in India. Only the people belonging to elite classes who were landlords or who were owning universities, Muslims communities, antavaru matra vote ಆಗ್ತಿದ್ರು. This is called as indirect elections. Based on this only elections were happening. Elected members ande alva 1892 elections were granted. Everyone couldn't vote. Only the people of elite classes who were loyal to Britishers were given to vote. Idu kuda ittu. And separate electorate was also given. After this, one more is also there. Non-official members idralla, non-official members, that is the people who were getting elected, were not having any right to discuss on the budget or to cast the vote. Now they were given the power. To discuss on budget. Idu kuda ittu. To discuss on budget, this right was given. From now on, these people were not unofficial, they became semi-official antane karibodu. They were given the power to discuss on the budget. And ಇನ್ ಕೇಸ್ ಏನಾದ್ರು ಡಿಸ್ಕಷನ್ಸ್ ಆದರೆ ಸಪ್ಲಿಮೆಂಟ್ರಿ ಕ್ವಶನ್ಸ್ ಕೇಳೋ ಪರ್ಮಿಷನ್ನ ಕೂಡ ಕೊಟ್ಟರು. ಸಪ್ಲಿಮೆಂಟ್ರಿ ಕ್ವಶನ್ಸ್ ಅಂದರೆ ಯು ವಿಲ್ ಆಸ್ಕ್ ಅ ಕ್ವಶನ್ ಟು ಸಮ್ ಪರ್ಸನ್, ಹಿ ವಿಲ್ ಗಿವ್ ಅನ್ ಆನ್ಸರ್ ಬ್ಯಾಕ್. ಇನಿಷಿಯಲಿ ಯು ಕುಡಂಟ್ ಕ್ರಾಸ್ ಕ್ವಶನ್ ಇಟ್ ಅಗೇನ್, ಈ ರೈಟ್ ಇರಲಿಲ್ಲ. But from now on, in the Imperial Legislative Council, if an Indian asks a question, if in case he responds back, these people were given the right to give supplementary questions, back-to-back questions ಕೇಳುವಂಥ ಅಧಿಕಾರನ ಕೂಡ ಕೊಟ್ಟರು. But the important thing that happened here was expansion of Imperial Legislative Council size from 16 to 60, and the second one is communal electorate for Muslims. And because of this, since communal electorate was implemented in 1909 by Minto, Lord Minto is also known as father of communal electorates in India. Father of communal electorate in India. ಇವನಿಗೆ ಈ ರೈಟ್ನ ಕೂಡ ಕೊಟ್ಟಿದ್ದಾರೆ. He became the father of communal electorates in India. ಇದನ್ನು ನೆನ್ಪಿಟ್ಕೊಳ್ಳಿ ನೀವು, keep it in mind. 1909 was majorly for the expansion of the Imperial Legislative Council and also for the implementation of divide and rule by the Communal Electorate of India. ಈಗ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೇನೆ ನೋಡಿ. ಐ ಆಮ್ ಟಾಕಿಂಗ್ ಅಗೇನ್. ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗೋಣ. 1858 ಇಂದ 1871 ವರೆಗೂ ಮುಸ್ಲಿಮ್ಸ್ ವೇರ್ ಕೆಪ್ಟ್ ಔಟ್ ಆಫ್ ಎಜುಕೇಷನ್. ಫ್ರಮ್ 1871 ಟು ಈಗ 1909 they were educated. ಇದನ್ನು ನೆನ್ಪಿಟ್ಕೊಳ್ಳಿ, they were educated. In 1875 Aligarh University was founded by Sir Syed Ahmad Khan, by which Muslims also got educated in a higher level. They also got aspirations. ಆಮೇಲೆ 1905 ಅಲ್ಲಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗುತ್ತೆ. 1906 ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮುಸ್ಲಿಂ ಲೀಗ್ ಆಗುತ್ತೆ. ಆ್ಯಂಡ್ ವಿದಿನ್ ಜಸ್ಟ್ 3 years ಆಫ್ ಸ್ಪ್ಯಾನ್ 1909 ಅಲ್ಲಿ ಅವರಿಗೆ ಸಪರೇಟ್ ಎಲೆಕ್ಟೊರೇಟ್ ಕೂಡ ಸಿಗತ್ತೆ. ಜಸ್ಟ್ ಇಮ್ಯಾಜಿನ್ ಹೌ ಫಾಸ್ಟ್ ಡಿಡ್ ಬ್ರಿಟಿಷರ್ಸ್ ಸ್ಟಾಪ್ ಸಪೋರ್ಟಿಂಗ್ ಹಿಂದೂಸ್ ಆ್ಯಂಡ್ ಟೇಕ್ ಕಂಟ್ರೋಲ್ ಆಫ್ ಮುಸ್ಲಿಮ್ಸ್. ಇಷ್ಟು ದಿನ ಹಿಂದೂಸ್ಗೆ ಸಪೋರ್ಟ್ ಮಾಡಿದ್ರು, ಬಟ್ ಸಿನ್ಸ್ ದೇ ಸಪೋರ್ಟೆಡ್ ಮೆಜಾರಿಟಿ ಆಫ್ ಹಿಂದೂಸ್ ಆ್ಯಂಡ್ INC ವಾಸ್ ಫಾರ್ಮ್ಡ್ ವಿಚ್ ವೇರ್ causing trouble to the British Empire. To suppress the power of INC, they started supporting Muslims now. 1871 in they started supporting Muslims more than Hindus. This is how they play. This is called as
ವಾಟ್ ಯು ಕ್ಯಾನ್ ಸೆ ಡಿವೈಡ್ ಆ್ಯಂಡ್ ರೂಲ್. ಅರ್ಥ ಮಾಡ್ಕೊಳ್ಳಿ, ಇನಿಷಿಯಲಿ ಹಿಂದೂಸ್ಗೆ ಸಪೋರ್ಟ್ ಇತ್ತು, ಇವಾಗ ಮುಸ್ಲಿಮ್ಸ್ಗೆ ಸಪೋರ್ಟ್ ಇದೆ. ಎಷ್ಟು ಚೆನ್ನಾಗಿ ಚೆಸ್ ಆಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. 1909 ಆ್ಯಕ್ಟ್ ನೆನ್ಪಿಟ್ಕೊಳ್ಳಿ 1905 ಪಾರ್ಟಿಷನ್ ಆಫ್ ಬೆಂಗಾಲ್ ಆ್ಯಂಡ್ 1909 Indian Councils Act, also known as Morley Minto reforms, was the major foundation for division of India. ಇದು ಕೂಡ ನಿಜಾನೇ, division of India, because now Muslims were more focused toward themselves. ಎಲ್ಲ ಅವ್ರಿಗೆ ಸಿಗ್ತಾ ಇದ್ರೆ ಮತ್ತು ಅವ್ರು INC ಹತ್ರ ಹಿಂದೂಸ್ ಹತ್ರ ಯಾಕೆ ಬರ್ತಾರೆ? They were very happy. This became a seed for the division of India in a very, very, very vast manner. This is about Morley Minto reforms. This reforms is for Indian Legislative Council. This reform is for Indian Legislative Council, where nominated members and elected members. Now elected members size was expanded to 60 and they were selected from the provincial autonomy. ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದ್ರು, ಅಲ್ಲಿ ಹೋಗಿ ಕ್ವಶನ್ಸ್ನ ಕೂಡ ಕೇಳ್ತಿದ್ರು, ಬಜೆಟ್ ಮೇಲೆ ವೋಟ್ನ ಕೂಡ ಮಾಡ್ತಿದ್ರು. ಬಟ್ the major thing it happened here is communal electorate was introduced, by which there was a further division in between INC and Muslim League. ಈಗ ಮುಸ್ಲಿಂ ಲೀಗ್ಸ್ಗೆ ಏನೇ ಬೇಕಿದ್ರು ಬ್ರಿಟಿಷರ್ಸ್ ಫುಲ್ಫಿಲ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ದಿಸ್, ನೋ ಮ್ಯಾಟರ್ ಹೌ ಮಚ್ INC tried to convince Muslims to join their party, they will never join back. Now there is a clear cut division between Hindus and Muslims, and the mastermind behind this is Lord Minto. This is about Indian Councils Act of 1909. And one more thing, sorry, if you think, ನಿಮ್ಗೇನು ಅನ್ಸುತ್ತೆ, is it really required ಅನ್ಕೊಂಡ್ರೆ, yes, if you are a Britisher ನೀವು ಕೂಡ ಇದನ್ನ ಮಾಡೇ ಮಾಡ್ತೀರಾ. The most important thing this act done was expansion of Imperial Legislative Council and giving the communal riots. I mean not communal riots, communal electorate. ಇದೆರಡನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ವಿಲ್ ಗೋ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಸಿ ಸಮ್ ಅದರ್ ಆ್ಯಕ್ಟ್. ಲೆಟ್ಸ್ ಸ್ಟಾರ್ಟ್.